ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ. ಅದೇ ಮುಂದಿನ ಪ್ರಜೆಗಳನ್ನು ಸದೃಢವಾಗಿ ಬೆಳೆಸಬೇಕು ಅಂತ ಹೇಳಿದ್ರೆ ಮಾನಸಿಕವಾಗಿ, ಶಾರೀರಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ ಆ ಮಕ್ಕಳು ಬೆಳಿಬೇಕು. ಆ ಬೆಳೆಸುವಂಥ ಕಾರ್ಯವನ್ನು ಅನೇಕ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಆ ಶಿಕ್ಷಣ ಸಂಸ್ಥೆಗಳ ಪೈಕಿ ಎಕ್ಸೆಲ್ ಶಿಕ್ಷಣ ಸಂಸ್ಥೆ ಬಹಳ ಪ್ರತ್ಯೇಕವಾಗಿ ಕಾಣಿಸುತ್ತೆ. ಯಾಕೆಂದರೆ ಅವ್ರು ಮಾಡ್ತಾ ಇರುವಂಥ ಕೆಲಸ ಅಷ್ಟೊಂದು ಮಹತ್ತರವಾಗಿದೆ. ಗುರುವಾಯನಕೆರೆ ಅನ್ನುವಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆ ನೈಸರ್ಗಿಕವಾದಂಥ ಸಂಪತ್ತಿನ ಮಧ್ಯೆ ಇರುವಂಥ ಬಹಳ ಚಂದವಾದ ಇನ್ಸ್ಟಿಟ್ಯೂಷನ್, ಶಿಕ್ಷಣ ಸಂಸ್ಥೆ, ಅದು ಎಕ್ಸೆಲ್ ಶಿಕ್ಷಣ ಸಂಸ್ಥೆ. ಈ ಸಂಸ್ಥೆ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ದೊಡ್ಡ ಹೆಸರು ಮಾಡೋದಕ್ಕೆ ಕಾರಣ ಆಗಿದ್ದು ಹೇಗೆ? ಅಲ್ಲಿರುವಂಥ ವಿದ್ಯಾರ್ಥಿಗಳು ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರೋದು ಹೇಗೆ? ಫಲಿತಾಂಶ ಬರ್ತಾ ಇರೋದಾದರೂ ಹೇಗೆ? ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಆ ಶಿಕ್ಷಣ ಸಂಸ್ಥೆಯ ಯಂಗ್ ಆ್ಯಂಡ್ ಡೈನಮಿಕ್ ಆಗಿರುವಂಥ ಚೇರ್ಮನ್ ಸುಮಂತ್ ಕುಮಾರ್ ಜೈನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಸ್ವಾಗತ ಸರ್. ನಮಸ್ಕಾರ. ಎಲ್ಲ ನ್ಯೂಸ್ ಫಸ್ಟ್ ವೀಕ್ಷಕರಿಗೆ ನಮಸ್ಕಾರಗಳು. ಸರ್, ಆಗಲೇ ನಿಮಗೆ ಹೇಳಿದೆ, ಶಿಕ್ಷಣ ಸಂಸ್ಥೆಗಳು ಅದರಲ್ಲೂ ಸೌತ್ ಕೆನರಾ, ದಕ್ಷಿಣ ಕನ್ನಡದಲ್ಲಿ ಅನೇಕ ಇದ್ದಾವೆ. ಆದರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ತೆರಿಬೇಕು, ಅದು ಗುರುವಾಯನಕೆರೆಯಲ್ಲಿ ಅಂತ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ? ಖಂಡಿತವಾಗಿ ಕೂಡ ನಾನು ಮೂಡಬಿದ್ರೆ ಆಳ್ವಾಸ್ PUC ಕಾಲೇಜಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನಂದು ಮನೆ ಆ್ಯಕ್ಚುಲಿ ಉಜಿರೆ ಸ್ವಲ್ಪ ಗ್ರಾಮೀಣ ಪ್ರದೇಶ, ಕಡಿರುದ್ಯಾರು ಅಂತ ಹೇಳುವಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾವು ಹುಟ್ಟಿದವ. ನಾನು ಅಲ್ಲಿ ನಮ್ಮ ಮೂಡಬಿದ್ರೆಗೆ ಡೈಲಿ ಒಂದು 40 ಕಿಲೋಮೀಟರ್ ಡೈಲಿ ಟ್ರಾವೆಲ್ ಮಾಡಿಕೊಂಡು ಹೋಗ್ತಾ ಇದ್ದೆ. ಸೊ ಅಲ್ಲಿ ಹೋಗುವಾಗ ನನಗೆ 2011ರಿಂದ ನಾನು ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಉಜಿರೆ ಮತ್ತು ನಮ್ಮಂಥ ಒಂದು ಬೆಳ್ತಂಗಡಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಅನೇಕ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ರು ಆ ಟೈಮಲ್ಲಿ, ಈಗಲೂ ಇದ್ದಾರೆ. ಸೊ ಅವರಿಗೆ ಒಂದು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಹೋಗುವಂಥ ಕೆಪಾಸಿಟಿ ಇದ್ದರೂ ಕೂಡ ಅದಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆ ಟ್ರೈನಿಂಗ್ ಸಿಗ್ತಾ ಇರಲಿಲ್ಲ. ಸೊ ಆ ಟ್ರೈನಿಂಗ್ ಇಲ್ಲದೆ ಅನೇಕ ಮಕ್ಕಳು ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ರ್ಯಾಕ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಉದಾಹರಣೆ ನಾನು ಕೂಡ ಹಾಗೆ, ನನಗೊಂದು ಡಾಕ್ಟರ್ ಆಗಬೇಕು ಅಂತ ಹೇಳಿ ತುಂಬ ಆಸೆ ಇತ್ತು ನನ್ನ ಸ್ಟೂಡೆಂಟ್ ಲೈಫಲ್ಲಿ. ಆ ಸಂದರ್ಭದಲ್ಲಿ ನನಗೆ ಕೆಲವೆಲ್ಲ ಕಷ್ಟಗಳಿತ್ತು, ಒಳ್ಳೆ ರೀತಿಯ ನನಗೆ ಅವಕಾಶಗಳು ಸಿಗದಿರುವ ಕಾರಣ ನಂಗೆ ಮಿಸ್ ಆದರು. ನಾನು ಇವಾಗ ತುಂಬ ಖುಷಿಯಾಗಿದ್ದೇನೆ. ಯಾಕೆಂತ ಹೇಳಿದರೆ ಇಷ್ಟು ಮಕ್ಕಳಿಗೆ ಒಂದು ಡಾಕ್ಟರ್ ಆಗಿ ನಾವು ಹೋಗಲಿಕ್ಕೆ ನಾವು ದಾರಿದೀಪವಾಗಿದೆ ಅಂತ ಖುಷಿಯಾಗಿದೆ. ಸೊ ಆ ಉದ್ದೇಶಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿದರೆ 2016ರಲ್ಲಿ ನಮ್ಮ ಊರಾದ ಉಜಿರೆಯಲ್ಲಿ ಒಂದು ಎಕ್ಸೆಲ್ ಕೋಚಿಂಗ್ ಸೆಂಟರ್ ಅಂತ ಹೇಳುವಂಥ ಒಂದು ಕೋಚಿಂಗ್ ಸೆಂಟರ್ ನಾವು ಸ್ಟಾರ್ಟ್ ಮಾಡಿದೆವು ಸ್ಟಾರ್ಟಿಂಗಲ್ಲಿ. ಸೊ ಅದರಲ್ಲಿ ನಮಗೆ ಸ್ಟಾರ್ಟಿಂಗಲ್ಲಿ 4 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂಥ ನಮ್ಮ ಸಂಸ್ಥೆ 2019ಕ್ಕೆ ಕೋಚಿಂಗ್ ಸೆಂಟ್ರಲ್ಲಿ 400 ವಿದ್ಯಾರ್ಥಿಗಳಿದ್ರು. ಸೊ ಆಗ ಪೇರೆಂಟ್ಸ್ಗಳು ತುಂಬ ಡಿಮಾಂಡ್ ಬಂತು, ನೀವು ಯಾಕೆ ಒಂದು ಎಕ್ಸೆಲ್ PU ಕಾಲೇಜೇ ಮಾಡಬಾರ್ದು ಅಂತೇಳಿ. ಆವಾಗ ನನಗೂ ಅನಿಸ್ತು, ಹೌದು, ಯಾಕೆ ಅಂತ ಹೇಳಿದರೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಸೀಟ್ ಇದ್ದದ್ದು ನೀಟ್ ಬಂತು ಮೆಡಿಕಲ್ಗೆ ಹೋಗಲಿಕ್ಕೆ. ಸೊ ನೀಟ್ ಅಂತ ಹೇಳಿದರೆ ಆಲ್ ಇಂಡಿಯಾ ಎಲ್ಲರೂ ಬರೀತಾರೆ, ಒಂದು ವರ್ಷದಿಂದ ವರ್ಷಕ್ಕೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇತ್ತು. ಸೊ ಆ ಉದ್ದೇಶಕ್ಕೆ 2019ಕ್ಕೆ ನಾವು ಎಲ್ಲ ಟೀಚರ್ಸ್ನವರೇ ಸೇರಿ ಒಂದು ಗ್ರಾಮೀಣ ಪ್ರದೇಶವಾದಂಥ ಗುರುವಾಯನಕೆರೆಯಲ್ಲಿ ಸ್ಟಾರ್ಟಿಂಗಲ್ಲಿ ನಮ್ಮ ಉದ್ದೇಶದ ಹೇಗೆ ಅಂತ ಹೇಳಿದರೆ ರೂರಲ್ ಏರಿಯಾದ ನಮ್ಮ ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಹೋಗಲಿಕ್ಕೆ ಒಂದು ಹೆಲ್ಪ್ ಆಗಬೇಕು, ಅವರಿಗೊಂದು ಗೌರ್ಮೆಂಟ್ ಸೀಟ್ ತೆಗೆಸ್ಕೊಡ್ಬೇಕು ಅಂತ ಹೇಳುವಂಥ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸ್ಟಾರ್ಟಿಂಗ್ ಆದಂಥ ಸಂಸ್ಥೆ. ಆಮೇಲೆ ಏನಾಯಿತು ಅಂತ ಹೇಳಿದರೆ ನಮಗೆ ಒಂದು ಆ ವಿದ್ಯಾರ್ಥಿಗಳ ಸಾಧನೆಯನ್ನು ನೋಡಿ, ಗ್ರಾಮೀಣ ವಿದ್ಯಾರ್ಥಿಗಳ ಸಾಧನೆಯನ್ನು ನೋಡಿ ಇಡೀ ಕರ್ನಾಟಕದಲ್ಲಿರುವ ಅನೇಕ ವಿದ್ಯಾರ್ಥಿಗಳು ಕೂಡ ನಮಗೆ ರಿಕ್ವೆಸ್ಟ್ ಮಾಡಿದರು, ನಮಗೊಂದು ಹಾಸ್ಟೆಲ್ ಫೆಸಿಲಿಟಿ ಕೊಟ್ಟರೆ ನಾವು ನಮಗೂ ಕೂಡ ಒಂದು ಅವಕಾಶ ಸಿಗ್ತದೆ, ರೆಸಿಡೆನ್ಷಿಯಲಲ್ಲಿ ಇದ್ದು ಇಂಥ ಒಂದು ನೀಟ್ ಮತ್ತು JEE ಒಂದು ಒಳ್ಳೆ ಕೋಚಿಂಗ್ ಪಡೆಯುವಂಥ ಅವಕಾಶ ಸಿಗ್ತದೆ ಅಂತ ಹೇಳಿದರು, ರಿಕ್ವೆಸ್ಟ್ ಮಾಡಿದರು. ಆಮೇಲೆ 2020ಯಲ್ಲಿ ಇನ್ಫಿನಿಟಿ ಲರ್ನಿಂಗ್ ಫೌಂಡೇಶನ್ ಅಂಡರಲ್ಲಿ ಎಕ್ಸೆಲ್ PU ಕಾಲೇಜ್ ಒಟ್ಟಿಗೆ ಹಾಸ್ಟೆಲ್ ಕೂಡ ಸ್ಟಾರ್ಟ್ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಅಲ್ಲ, ನೀವು ಸ್ಟೂಡೆಂಟ್ ಆಗಿದ್ದಾಗ, ವಿದ್ಯಾರ್ಥಿ ಆಗಿದ್ದಾಗ ನಾನು ಈ ಥರದೊಂದು ಸಂಸ್ಥೆ ಸ್ಥಾಪಿಸ್ತೀನಿ ಅಂತ ನೀವು ಆವಾಗಲೇ ಕನ್ಸ್ಕೊಂಡಿದ್ರೆ ಹೇಗೆ? ನಮಗೆ ಅವಾಗ ಕಾಲೇಜ್ ಮಾಡಬೇಕು ಆ ಥರ ನಮಗೇನು ಆ ಥರ ಉದ್ದೇಶ ಇರಲಿಲ್ಲ, ಅಥವಾ ನನಗೆ ಅಷ್ಟು ಇದಿರಲಿಲ್ಲ. ಬಟ್ ನನ್ನ ಉದ್ದೇಶ ಏನಿತ್ತು ಅಂತ ಹೇಳಿದರೆ ಒಂದು 4 ಮಂದಿಗೆ ಹೆಲ್ಪ್ ಆಗುವಂಥ ಒಂದು ಕೆಲಸ ಮಾಡಬೇಕು ಅಂತ ಖಂಡಿತವಾಗೂ ನನಗೆ ಇತ್ತು. ಯಾಕೆಂತ ಹೇಳಿದರೆ ನಾವು ಒಂದು ಲೆಕ್ಚರ್ ಆಗಿದ್ಕೊಂಡು ಏನು ಮಾಡ್ಬೋದು, ನಾವು ಟೀಚರ್ ಆಗಿದ್ದು ಅಲ್ವಾ, ಬೇರೆ ಯಾವುದು ನಾವು ಬಿಸ್ನೆಸ್ ಮ್ಯಾನ್ಗಳಲ್ಲ ಅಥವಾ ನಾವೇನು ಕೋಟ್ಯಾಧೀಶರಲ್ಲ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಒಂದು ಬಡತ ಮನೆತನದಲ್ಲಿ ಹುಟ್ಟಿದವ ನಾನು. ಹಾಗಾಗಿ ನಂಗೊಂದು ಆಸೆ ಇತ್ತು, ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ನಮ್ಮಿಂದಾಗಿ 4 ಮಂದಿಗೆ ದಾರಿದೀಪ ಆಗಬೇಕು ಅಂತ ಹೇಳುವಂಥದ್ದು. ಯಾಕೆಂತ ಹೇಳಿದರೆ ನಾನು ಕೂಡ ಪರಂ ಪೂಜ್ಯ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು, ಕಾವಂದ್ರು ಅಂತ ಹೇಳ್ತೇವೆ ನಾವು, ಅವರ ಒಂದು ಶಿಷ್ಯ. ನಾನು ರತ್ನಮಾನಸ ಮತ್ತೆ ಸಿದ್ಧವನದಲ್ಲಿ ಓದಿದವ. ಅಲ್ಲಿ ನಮಗೆ ಒಂದು ಒಳ್ಳೆಯ ಜೀವನ ಶಿಕ್ಷಣವನ್ನು ನಾವು ಪಡೆದು ನಮಗೊಂದು ಒಳ್ಳೆಯ ದಾರಿದೀಪವನ್ನು ಅವರು ತೋರಿದವರು. ಹಾಗೆ ಡಾಕ್ಟರ್ M ಮೋಹನಳ್ವರು ಕೂಡ, ಇಬ್ಬರು ನನ್ನ ಜೀವನದ ಒಂದು ಪ್ರಮುಖ ಅಂಶ. ಯಾಕೆಂದರೆ ನಾನು ಸ್ಟೂಡೆಂಟ್ ಲೈಫಲ್ಲಿ ಪರಂ ಪೂಜ್ಯ ಕಾವಂತರ ಶಿಷ್ಯ ಆಗಿದ್ದೆ, ಆಮೇಲೆ ಲೆಕ್ಚರ್ ಆಗಿ ಜಾಬಿಗೆ ಸೇರಿದ್ದು ನಾನು ಮೋಹನಳ್ವರ ಶಿಷ್ಯ ಆಗಿ. ಎರಡು ಕೂಡ ನನ್ನ ಜೀವನದಲ್ಲಿ ಒಂದು ಪ್ರಮುಖ ಒಂದು ಘಟ್ಟ ಅಂತ ಹೇಳ್ಬೋದು. ನನಗೆ ಒಂದು ಒಳ್ಳೆ ದಾರಿದೀಪವನ್ನು ತೋರಿತು. ಸೊ ನನ್ನ ಹಾಗೆ ಅನೇಕರಿಗೆ ಹೆಲ್ಪ್ ಆಗಲಿ, ಒಂದು ಮಾತಿದೆ, ದೀಪದಿಂದ ದೀಪವನ್ನು ಹಚ್ಚಬೇಕು ಅಂತೇಳಿ. ಹಾಗೆ ನಾವು ಕಲ್ತದನ್ನು ಇನ್ನು 4 ಮಂದಿಗೆ ಹೇಳಿ ಇದರಿಂದಾಗಿ ನಾವು ಇನ್ನೊಂದು ಅನೇಕರ ಒಂದು ಜೀವನವನ್ನು ನಾವು
ಒಳ್ಳೇದು ಮಾಡ್ಬೋದು ಅಂತ ಹೇಳುವಂಥ ಒಂದು ಪ್ರಾಮಾಣಿಕ ಉದ್ದೇಶ ಇಟ್ಕೊಂಡು ನಾನು 2019ರಲ್ಲಿ ಪೇರೆಂಟ್ಸ್ಗಳ ಒಂದು ರಿಕ್ವೆಸ್ಟ್ ಮೇರೆಗೆ ನಾವು ಸ್ಟಾರ್ಟ್ ಮಾಡಿದ್ದು. ಹಾಗೆ ಆಗಲೇ ನೀವು ಕಮರ್ಷಿಯಲ್ ಅಂತ ಹೇಳಿದಕ್ಕೆ ಹೇಳ್ತೀನಿ. ಈಗ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಇವೆಲ್ಲವೂ ಕೂಡ ಸೇವೆ, ಕಮರ್ಷಿಯಲ್ ಆಗಬಾರ್ದು. ಬಟ್ ಇವತ್ತು ನಾವು ಏನು ಹೇಳ್ತೀವಿ, ಶಿಕ್ಷಣೋದ್ಯಮಿ ಅಂತ ಹೇಳ್ತೀವಿ, ಉದ್ಯಮ ಆಗಿದೆ ಅಂತ ಹೇಳ್ತೀವಿ. ಬಟ್ ಅದನ್ನ ಹೊರತುಪಡಿಸಿ ನೀವು ಸೇವೆಯನ್ನೇ ಮಾಡಬೇಕು ಅಂತ ಬಂದ್ರಲ್ಲ, ಅದು ಹೇಗೆ ಅಂತ? ಖಂಡಿತವಾಗಿ ಕೂಡ. ಯಾಕೆಂತ ಹೇಳಿದ್ರೆ ನಾವು ಯಾವುದೇ ರೀತಿಯ ಒಂದು ಬಿಸ್ನೆಸ್ ಮಾಡಬೇಕು ಆ ಥರ ಉದ್ದೇಶ ಇರ್ತಿದ್ರೆ ನಾವು ಸಿಟಿಯಲ್ಲಿ ಖಂಡಿತವಾಗೂ ಮಾಡ್ತಿದ್ದೀವಿ. ನಮ್ಮ ಉದ್ದೇಶ ಇದ್ದದ್ದು ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೊಟ್ಟು ನಾವು ಸ್ಟಾರ್ಟಿಂಗಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ನಾವು ಯಾರು ಸ್ಟಾರ್ಟಿಂಗಲ್ಲಿ ನಮ್ಮಲ್ಲಿ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ನಾವು ಏನು ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆವು, ಅವರೆಲ್ಲರೂ ಕೂಡ ಇಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಏಮ್ಸ್ ಅಲ್ಲಿ ಕೂಡ ನಮ್ಮಲ್ಲಿ 4 ಮಕ್ಕಳು ಏಮ್ಸ್ ಅಲ್ಲಿ ಓದ್ತಾ ಇದ್ದಾರೆ. ಸೊ ಆ ಒಂದು ಉದ್ದೇಶ ಈಡೇರಿದ ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಪೇರೆಂಟ್ಸ್ಗಳ ಒಂದು ಡಿಮಾಂಡ್ ಮೇರೆಗೆ ನಮಗೆ ನಾವು ಹಾಸ್ಟೆಲ್ ಕೂಡ ಮಾಡಿದೆವು. ನಾವು ಖಂಡಿತವಾಗಿ ಕೂಡ ನಾವು ಎಜುಕೇಶನ್ ಅಂತ ಹೇಳುವಂಥದ್ದು ಯಾವಾಗಲೂ ಹಾಗೆ, ಅದರಿಂದ ನಾವು 4 ಮಂದಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ನಾವು ಮಾಡಬೇಕು. ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ನಾನು ಹೇಗೆ ಈಗ ಒಂದು ತುಂಬಾ ಬಡತ ಮನೆತನದಿಂದ ಬಂದು ನಮ್ಮ ಪೇರೆಂಟ್ಸ್ಗಳಿಗೆ ನಾವೊಂದು ಈಗ ನಮ್ಮೊಂದು ಡೆವಲಪ್ಪಿಗೆ ನಮ್ಗೆ ಹೆಲ್ಪ್ ಆಯಿತು, ಹಾಗೆ ನಮ್ಮಲ್ಲಿ ಓದೋ ವಿದ್ಯಾರ್ಥಿಗಳಿಗೆ ಕೂಡ ಅವರೊಂದು ಮುಂದೆ ಅವರ ಅಪ್ಪ ಅಮ್ಮನಿಗೆ ಒಂದು ದಾರಿದೀಪ ಆಗಬೇಕು ಅಂತ ಹೇಳುವಂಥ ಉದ್ದೇಶ. ಹಾಗೆ ಯಾವತ್ತೂ ಕೂಡ ಅದನ್ನೊಂದು ಬಿಸ್ನೆಸ್ ಅಂತ ನಾವು ನೋಡಲಿಲ್ಲ. ನಮ್ದು ಉದ್ದೇಶ ಏನು ಅಂತ ಹೇಳಿದ್ರೆ, ಬರೀ ಓದುದು ಮಾತ್ರ ಅಲ್ಲ, ನಮ್ಮಲ್ಲಿ 2 ವರ್ಷ ಓದಿ ಹೋಗುವಾಗ ಅವನೊಂದು ಒಳ್ಳೆ ದೇಶದ ಪ್ರಜೆ ಆಗಬೇಕು, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿ ಆಗಬೇಕು. ಆ ಕಾಲೇಜುಗಳಿಗಿಂತ ಎಕ್ಸೆಲ್ ಹೇಗೆ ಭಿನ್ನವಾಗಿದೆ ಅಂತ, ವೈಶಿಷ್ಟ್ಯತೆ ಏನು? ಖಂಡಿತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ PUCಗೆ ನಂಬರ್ 1 ಯಾವತ್ತೂ ಕೂಡ. ಈಗ ನಾವು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತೆಕೊಂಡ್ರು ಕೂಡ PUC ಎಜುಕೇಶನ್ ಅಂತ ಹೇಳುವಾಗ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಮಂಗಳೂರು ಜಿಲ್ಲೆ ಅಂತ ಹೇಳುವಂಥದ್ದು ಖಂಡಿತವಾಗಿ ಕೂಡ ಯಾವತ್ತೂ ಕೂಡ ನಂಬರ್ 1ನಲ್ಲಿದೆ. ಅದರಲ್ಲಿ ಕೂಡ PUC ಎಕ್ಸೆಲ್ ಅಲ್ಲಿ ಯಾಕೆ ನಂಬರ್ 1 ಅಂತ ಹೇಳಿ, ನಮ್ಮ ರಿಸಲ್ಟ್ ಪ್ರತಿ ವರ್ಷ ಕೂಡ, ಲಾಸ್ಟ್ ಇಯರ್ ನಮ್ದು ಥಿಯರಿ ರಿಸಲ್ಟ್ ಹೇಳುವುದಾದ್ರೆ ಸ್ಟೇಟ್ ಅಲ್ಲಿ 2nd ಪ್ಲೇಸ್ ಅಲ್ಲಿ ಇದೆ. ಇಬ್ರು ಅನುಪ್ರಿಯ ಮತ್ತೆ ಧನ್ವಿ ಭಟ್ ಅಂತ ಹೇಳುವಂತ ಇಬ್ರು ವಿದ್ಯಾರ್ಥಿಗಳು 600ಕ್ಕೆ 597, ಇಬ್ರು ವಿದ್ಯಾರ್ಥಿಗಳು ಸ್ಟೇಟ್ ಅಲ್ಲಿ ದ್ವಿತೀಯ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಇಬ್ರು ಕೂಡ ಪ್ರಥಮ ಸ್ಥಾನ ಪಡ್ಕೊಂಡಿದ್ದೇವೆ ನಾವು. ಅದು ನಮ್ಮ ಥಿಯರಿ ರಿಸಲ್ಟ್. ಆದ್ರೆ ನೀಟ್ ಅಲ್ಲಿ ಪ್ರತಿ ವರ್ಷ ಕೂಡ ನಮ್ಮ ವಿದ್ಯಾರ್ಥಿಗಳು AMC ಹೋಗ್ತಿರುವಂಥದ್ದು. ಒಂದು ಗ್ರಾಮೀಣ ಪ್ರದೇಶದ ರೆಸಿಡೆನ್ಷಿಯಲ್ ಕಾಲೇಜ್ AMC ಕಲಿಸ್ತಿರುವಂಥ ಕಾಲೇಜ್ ಯಾವುದಾದ್ರೆ ನಮ್ಮ ಕಾಲೇಜ್. ಲಾಸ್ಟ್ ಇಯರ್ ಕೂಡ ನಮ್ಮಲ್ಲಿ ಆದಿತ್ಯ ಹೇಳುವಂಥ ವಿದ್ಯಾರ್ಥಿ 692 ತೆಕ್ಕೊಂಡಿದ್ದ ನೀಟಲ್ಲಿ. ಈ ವರ್ಷ ನಮ್ಮಲ್ಲಿ ಪ್ರಜ್ವಲ್ HM ಅಂತ ಹೇಳುವಂಥ ವಿದ್ಯಾರ್ಥಿ 720ಕ್ಕೆ 710 ತೆಕ್ಕೊಂಡು ಏಮ್ಸ್ ಅಲ್ಲಿ ಓದ್ತಿರುವಂಥದ್ದು ನಮಗೆ ತುಂಬಾ ಖುಷಿಯ ವಿಚಾರ. ಇದೆಲ್ಲ ಹೇಗೆ ಸಾಧ್ಯ ಅಂತ ಸರ್? ಥಿಯರಿ ಒಂದು ಕಡೆಯಿಂದ JEE ಆಗಿರ್ಬೋದು, ನೀಟ್ ಆಗಿರ್ಬೋದು, ಖಂಡಿತ JEE CET ಒಳ್ಳೆ ಒಂದು ಫಲಿತಾಂಶವನ್ನು ನಾವು ಕೊಡ್ತೇವೆ. ನಮ್ದು ನಮ್ಮ ಎಜುಕೇಶನ್ ಸಿಸ್ಟಮ್ ಆ ಥರ ಇದೆ, ಹಾಸ್ಟೆಲ್ ಸಿಸ್ಟಮ್ ಆ ಥರ ಇದೆ. ಹಾಸ್ಟೆಲ್ ಅಲ್ಲಿ ಮಕ್ಕಳನ್ನು ನಾವು ತುಂಬಾ ಒಂದು ಒಳ್ಳೆ ನಮ್ಮ ಮನೆಯವರಾಗೆ ನಾವು ನೋಡ್ಕೊಳ್ತೇವೆ. ಯಾಕಂತ ಹೇಳಿದ್ರೆ PUC ಅಂತ ಹೇಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. 2 ವರ್ಷ ಅವರಿಗೆ ನೋಡಿ, ನಮ್ಮಲ್ಲಿ ಹಾಸ್ಟೆಲ್ ಸಿಸ್ಟಮ್ ಹೇಗಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು ಮಕ್ಕಳು. ಹಾಸ್ಟೆಲ್ ತುಂಬಾ ಚೆನ್ನಾಗಿದೆ. ಒಂದು ರೂಮಲ್ಲಿ 3 ಮಂದಿ ವಿತ್ ಅಟ್ಯಾಚ್ ಬಾತ್ರೂಮ್, ಟಾಯ್ಲೆಟ್ ಇದೆ, ಹಾಟ್ ವಾಟರ್ ರೂಮ್ ಒಳಗಿದೆ, ಡಾಕ್ಟರ್ ಫೆಸಿಲಿಟಿ ಇರುವಂತದ್ದು, ಮತ್ತೆ ಸಿಸ್ಟಮ್ ಒಂದು ಓದುವಂತ ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ. ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು ಮಕ್ಕಳು, 5ರಿಂದ 5:15 ಫ್ರೆಶ್ ಅಪ್ ಇರ್ತದೆ, 5:30ಯಿಂದ 6 ಪ್ರೇಯರ್ ಮತ್ತೆ ಯೋಗ ಇರ್ತದೆ. ಆಮೇಲೆ ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ ಇಂಟಿಗ್ರೇಟೆಡ್ ಅಲ್ಲಿ ನೀಟ್ JEE CET ನಿಮ್ಗೆ ಯಾವ್ದು ಬೇಕು ಅದರ ಮೇಲೆ, ನಿಮ್ಮ ನೀಟ್ ಬೇಕು ಅಂತ ಹೇಳಿದ್ರೆ ನೀಟ್ ನಮ್ಮ ಬ್ಯಾಚ್ ಇರುತ್ತದೆ, JEE CET ಇಂಟಿಗ್ರೇಟೆಡ್ ಅಲ್ಲಿ ಕೋಚಿಂಗ್ ಹೋಗ್ತಾ ಇರ್ತದೆ. ಅಂದ್ರೆ ಒಂದು ಸೆಷನ್ ಅಂದ್ರೆ ಒಂದು 2 ಗಂಟೆ ಕ್ಲಾಸ್ ಇದ್ರೆ ಅದರಲ್ಲಿ 1 ಅವರ್ ಸಿನಾಪ್ಸಿಸ್ ಇರ್ತದೆ, 1 ಅವರ್ ನಮ್ದು ನೀಟ್ ಮತ್ತೆ JEE ನಾವು CET ನಾವು ಮಾಡುವಂಥದ್ದು. ಹಾಗೆ ಸೊ ನಿಮ್ಗೆ ತುಂಬಾ ಒಂದು ನಾವು ರೆಡಿ ಮಾಡ್ತೇವೆ. ಆಮೇಲೆ ಬೆಳಿಗ್ಗೆ 8ರಿಂದ 8:15 ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರ್ತದೆ. ಆಮೇಲೆ ಮಧ್ಯಾಹ್ನ 1ರಿಂದ 1:30ವರೆಗೆ ಮಧ್ಯಾಹ್ನ ಊಟ ಕೂಡ ತುಂಬಾ ಒಳ್ಳೆ ನ್ಯೂಟ್ರಿಷನ್ ಫುಡ್ ಕೊಡ್ತೇವೆ. ಚಪಾತಿ, 2 ಬಗೆ ಸಾರು, ಸಾಂಬಾರು, ಪಲ್ಯ, ಮಜ್ಜಿಗೆ, ಮೊಸರು, ಹಪ್ಪಳ. ಇಡೀ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯಿಂದ ಮಕ್ಕಳಿರುವ ವಿದ್ಯಾರ್ಥಿಗಳು ಹೇಳ್ತಾರೆ, ನಾವು ಇಲ್ಲಿಂದ ಬಂದಿದೀವಿ, ನಾವು ಉತ್ತರ ಕನ್ನಡ, ನಮ್ಗಲ್ಲಿ ಅಡ್ಜಸ್ಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ಹೇಗೆ? ಇಲ್ಲ, ನಮ್ಮಲ್ಲಿರುವಂತ ಕುಕ್ಕಳೆ ನಮ್ಮ ಈ ಕಡೆಯವರೇ. ನಾವು ಸೌತ್ ಕೆನರಾ ಎಜುಕೇಶನ್ ಸೌತ್ ಕೆನರಾ ಇದ್ರು ಕೂಡ ಫುಡ್ ನಾವು ಈ ಕಡೆದೇ ಮಾಡುವಂಥದ್ದು. ಯಾಕಂದ್ರೆ ನಮ್ಮಲ್ಲಿ ಎಷ್ಟು ವಿದ್ಯಾರ್ಥಿಗಳಿರುವುದು ದಕ್ಷಿಣ ಕನ್ನಡದ ಹೊರಗಿನವರು ಕೂಡ ತುಂಬಾ ವಿದ್ಯಾರ್ಥಿಗಳಿದ್ದಾರೆ ಹಾಸ್ಟೆಲ್ ಅಲ್ಲಿ. ಹಾಗಾಗಿ ಆಮೇಲೆ ಮಧ್ಯಾಹ್ನ ಊಟ ಮಾಡಿದ ಮೇಲೆ 2 ಗಂಟೆಯಿಂದ 5:30 ಮತ್ತೆ ಇಂಟಿಗ್ರೇಟೆಡ್ ಕೋಚಿಂಗ್ ಸಿಸ್ಟಮ್ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಮತ್ತೆ 6ರಿಂದ 6:30 ಬ್ರೇಕ್ ಕೊಟ್ಟು ಮತ್ತೆ 6:30ಯಿಂದ 8:30ವರೆಗೆ ಡೌಟ್ ಕ್ಲಾರಿಫಿಕೇಶನ್ ಅಂತ ಹೇಳಿ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇದೆ. ಬೆಳಿಗಿಂದ ಏನು ಕ್ಲಾಸ್ ಮಾಡಿರ್ತಾರೆ ಮಕ್ಕಳೆಲ್ಲ, ಅದರದ್ದು ಡೌಟ್ ಇದ್ರೆ ಕೇಳ್ಬೋದು. ಟೀಚರ್ಸ್ ಎಲ್ಲ ನಮ್ಮ ಕಾಲೇಜಲ್ಲಿ ಇರ್ತಾರೆ 8:30ವರೆಗೆ. ಸೊ ಅವರಿಗೆ ಏನು ನೀಟ್ 8:30ವರೆಗೆ ನಮ್ಮ ಟೀಚರ್ಸ್ ನಮ್ಮ ಕ್ಯಾಂಪಸ್ ಅಲ್ಲಿ ಇರ್ತಾರೆ. ಬೆಳಿಗ್ಗೆಯಿಂದ ಏನು ಕ್ಲಾಸ್ ಮಾಡಿರ್ತೇವೆ, ಕೆಲವೊಮ್ಮೆ ನಮಗೆ ಕ್ಲಾಸ್ ಅಲ್ಲಿ ಕ್ವಶನ್ ಕೇಳಿಕೆ ನಾಚಿಕೆ ಆಗ್ತದೆ, ಮುಜುಗರ ಆಗ್ಬಹುದು. ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಇಂಡಿವಿಜುವಲ್ ಆಗಿ ಡೌಟ್ ಕ್ಲಾರಿಫಿಕೇಶನ್
ಸೆಷನ್ ಅಂತ ಹೇಳಿ ಇಟ್ಟಿರ್ತೇವೆ. ಸೊ ಅವಾಗ ಅವರು ಏನ್ ಡೌಟ್ ಇದ್ರು ಕೇಳ್ಬೋದು. ನೀಟ್ ಇದಿರ್ಬೋದು, JEE ಇರ್ಬೋದು, CET ಇರ್ಬೋದು, 100% ಅವ್ರ ಡೌಟ್ ಇದ್ರೆ ಕೇಳ್ಬೋದು. 8:00 ಮತ್ತೆ ಡಿನ್ನರ್ ಆಗಿ ನೈಟ್ 10:30 ಸ್ಟಡಿ ಅವರ್ ಇದೆ. ಆ 10:30 ಇಂಡಿವಿಜುವಲ್ ಆಗಿ ಸ್ಟಡಿ ಅವರ್ ಮಾಡ್ಬೋದು. ಅಂದ್ರೆ ಇಡೀ ಕಾಲೇಜೇ ಓಪನ್ ಇರುತ್ತೆ. ನಮ್ದು ರೆಸಿಡೆನ್ಷಿಯಲ್ ಕ್ಯಾಂಪಸ್ ಆದ ಕಾರಣ ವರ್ಷದ ಇಡೀ 364 ದಿನ ಕೂಡ ಓಪನ್ 24/7 ಓಪನ್ ಇರ್ತದೆ. ಸುಮಾರು ಜನ ವಿದ್ಯಾರ್ಥಿಗಳು ನೋಡ್ತಿರ್ತಾರೆ, ಈ ನೀಟ್ ಆಗಿರ್ಬೋದು, JEE ಆಗಿರ್ಬೋದು, ಅದು ಕ್ರ್ಯಾಕ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಒಂದಷ್ಟು ಟಿಪ್ಸ್ ಹೇಳ್ಬೋದಾ ಅಂತ? ಖಂಡಿತವಾಗಿ ಕೂಡ. ಈಗ ನಮಗೆ ಈಗ ನೆಕ್ಸ್ಟ್ ನೀಟ್ ಆಸ್ಪಿರೆಂಟ್ಸ್ ಅವರು ನಮ್ಮ ಕಾಲೇಜ್ ಅವರು ಇದ್ದಾರೆ. ಇಡೀ ಭಾರತದಲ್ಲಿ ಒಂದು 25 ಲಕ್ಷ ಜನ ಎಕ್ಸಾಮ್ ಬರೆಯುವವರು ಇದ್ದಾರೆ ನೀಟ್. ಸೊ ನೀಟ್ ಅಂತ ಹೇಳುವಂಥದ್ದು ಈಗ ಪ್ರತಿಯೊಬ್ಬ ಮೆಡಿಕಲ್ ಆಸ್ಪಿರೆಂಟ್ಗೆ ಡ್ರೀಮ್, ನೀಟಲ್ಲಿ ನಾನು ಕ್ರ್ಯಾಕ್ ಮಾಡಬೇಕು ಅಂತ ಹೇಳುವಂಥದ್ದು. ಇದಕ್ಕೆ ನನ್ನ ಒಂದು ಅನುಭವದ ಮಾತು. ಯಾಕಂದ್ರೆ ನಾನೊಬ್ಬ ಕೆಮಿಸ್ಟ್ರಿ ಲೆಕ್ಚರ್ ಆಗಿ, ನೀಟ್ ಟ್ರೈನರ್ ಆಗಿ, ಆಮೇಲೆ ನಮ್ಮದೇ ಒಂದು ಕೋಚಿಂಗ್ ಸೆಂಟರ್ ಇದ್ದು, ಆಮೇಲೆ ನಮ್ಮದೇ ಒಂದು PU ಕಾಲೇಜ್ ಮಾಡಿ ಪ್ರತಿ ವರ್ಷ ಕೂಡ ನಾವು ನೀಟಲ್ಲಿ ಒಂದು ಒಳ್ಳೆ ರಿಸಲ್ಟ್ ಅಂತ ತರಿಸೋದು ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಯಾರೋ ನೀಟ್ ಆಸ್ಪಿರೆಂಟ್ ಇದ್ದಾರೆ ಅವರು ಫಸ್ಟ್ ಒಂದು ಗೋಲ್ ಸೆಟ್ ಮಾಡಬೇಕು. ನಂಗೆ ಇಷ್ಟು ಮಾರ್ಕ್ ಬರಲೇಬೇಕು, 720ಕ್ಕೆ 710 ನಮ್ಮ ಪ್ರಜ್ವಲ್ 720ಗೆ 720 ಬರಬೇಕು ಅಂತ ಟಾರ್ಗೆಟ್ ಫಿಕ್ಸ್ ಮಾಡ್ಬೇಕು. ನೀವು ಯಾರೇ ಒಬ್ಬ ನೀಟಲ್ಲಿ ಸಾಧನೆ ಮಾಡಿದವನ ಹತ್ರ ಮಾತಾಡಿ ನೋಡಿ, ಅವ್ನು ಫಸ್ಟ್ ಹೇಳುದು ನಾನು ಟಾರ್ಗೆಟ್ ಫಿಕ್ಸ್ ಮಾಡಿದೆ ಅಂತ. ಯಾರು ಟಾರ್ಗೆಟೇ ಫಿಕ್ಸ್ ಮಾಡೋದಿಲ್ಲ ಅವ್ನು ನೀಟ್ ಟಾಪರ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅವ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಬೇಕು. ಯಾರೇ ಇರ್ಬೋದು, ನೀಟ್ ಆಸ್ಪಿರೆಂಟ್ ಆಗಿದ್ದವ ನಂಗೆ ನೀಟಲ್ಲಿ ಇಷ್ಟು ತಗೊಳ್ಳೇಬೇಕು ಮಾರ್ಕ್ ಅಂತ ಹೇಳುವಂಥದ್ದು ಟಾರ್ಗೆಟ್. ಒಂದು 710 ತಗೊಳ್ತೇನೆ, ಅದು ಟಾರ್ಗೆಟ್. ಫಸ್ಟ್ ಟಾರ್ಗೆಟ್ ನೋಟ್ ಮಾಡ್ಕೊಳ್ಬೇಕು, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಮಾಕ್ ಟೆಸ್ಟ್ಗಳು. ಇನ್ನೊಂದು ನೀಟಿಗೆ ಇರುವಂಥ ಒಂದು 100 ದಿನಗಳೇನಿದೆ, ಈಗ ನಾವು ಇನ್ನು ಬರುವಂಥ ಟೈಮ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಫಸ್ಟ್ ಸಂಡೇ ನಮಗೆ ನೀಟ್ ಎಕ್ಸಾಮ್ ಇರುವಂಥದ್ದು. ಸೊ ಆ ಒಂದು 100 ದಿನ ಏನಿದೆ, ಎಷ್ಟು ಮ್ಯಾಕ್ಸಿಮಮ್ ಮಾಕ್ ಟೆಸ್ಟ್ಗಳು ತಗೊಳ್ಳಿಕ್ಕೆ ಆಗ್ತದೆ ಅಷ್ಟು ತಗೊಳ್ಬೇಕು. ಸೊ ಈ ಮಾಕ್ ಟೆಸ್ಟ್ಗಳನ್ನು ಎಷ್ಟು ತಗೊಳ್ಬೇಕು ಅಂತ ಹೇಳಿದ್ರೆ, ನಮ್ಮ ನಾಡ್ದು ನೀಟಲ್ಲಿ 180 ಕ್ವಶನ್ಸ್ ಇರ್ತದೆ, 720 ಮಾರ್ಕ್ ಕ್ವಶನ್ಸ್ ನೀಟಲ್ಲಿ ಏನಿದೆ, ನೀವು ಎಕ್ಸಾಮ್ ಅಲ್ಲಿ ಸೆಕೆಂಡ್ ಟೈಮ್ ನೋಡೋದಾಗಿರ್ಬೇಕು. ಅದು ಅಂದ್ರೆ ಅಷ್ಟು ಟೆಸ್ಟ್ಗಳನ್ನು ನೀವು ಬರೀಬೇಕು. ಸೊ ನೀವು ಮ್ಯಾಕ್ಸಿಮಮ್ ಟೆಸ್ಟ್ಗಳನ್ನು ಬರೆದಾಗ ಸೊ ನಿಮಗೆ ಅಲ್ಲಿ ಎಕ್ಸಾಮ್ಸ್ ಅಲ್ಲಿ ಯಾವ ತರ ನಿಮಗೆ ಕ್ವಶನ್ಸ್ ಕ್ರ್ಯಾಕ್ ಮಾಡೋದು ಅಥವಾ ನಿಮ್ಗೆ ಏನು ರಾಂಗ್ ಆದ್ರೆ ಅದನ್ನು ಪುನಃ ಅನಾಲಿಸಿಸ್ ಮಾಡುವಂಥದ್ದು ಇರ್ಬೋದು. ಇದರಿಂದಾಗಿ ನಿಮಗೆ ನೀಟಿಗೆ ತುಂಬಾನೇ ಹೆಲ್ಪ್ ಆಗ್ತದೆ, ಬೂಸ್ಟ್ ಕೊಡ್ತದೆ. ಸೊ 720 ಮಾರ್ಕ್ ನೀವು ನೀಟಲ್ಲಿ ಬರೆಯುವಂಥದ್ದು ನೀವು ಸೆಕೆಂಡ್ ಟೈಮ್ ನೋಡೋದಾಗಿರ್ಬೇಕು. ಅಲ್ಲಿ ಹೋಗಿ ಫಸ್ಟ್ ಟೈಮ್ ನೋಡುವಂಥ ಕ್ವಶನ್ಸ್ ಆಗಿರಬಾರ್ದು. ಅದು ಸೆಕೆಂಡ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ನಾನು ಆಗ್ಲೇ ಹೇಳಿದೆ, ಗೋಲ್ ಸೆಟ್ ಮಾಡುವಂಥದ್ದು. ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಮಾಕ್ ಟೆಸ್ಟ್ಗಳು. ಇನ್ನು ಥರ್ಡ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಟಿಪ್ಸ್ ನೀಟಿಗೆ ಏನು ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್, PYQ ಅಂತ ಹೇಳ್ತೇವೆ ಶಾರ್ಟ್ ಫಾರ್ಮ್ ಅಲ್ಲಿ. ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿದೆ ಅದನ್ನು ಮ್ಯಾಕ್ಸಿಮಮ್ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು ಮಕ್ಕಳು. ಯಾಕಂತ ಹೇಳಿದ್ರೆ ಅದು ನೀಟ್ ಇರ್ಬೋದು, JEE ಇರ್ಬೋದು, CET ಇರ್ಬೋದು, ಇದು ಮೂರು ಕೂಡ ಅಪ್ಲೈ ಆಗ್ತದೆ. ಟಾರ್ಗೆಟ್ ಸೆಟ್ ಮಾಡುವಂಥದ್ದು ಇರ್ಬೋದು ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡುವಂತಿರ್ಬೋದು, ಮಾಕ್ ಟೆಸ್ಟ್ಗಳಿರ್ಬೋದು, ಮಾಡಲೇಬೇಕು. ಇದು 4ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಒಂದು ಟೈಮ್ ಟೇಬಲ್ ಸೆಟಪ್ ಮಾಡ್ಕೊಳ್ಬೇಕು ನಾವು. ಯಾರೇ ಇರ್ಬೋದು, ನೀವು ನೀಟ್ ಆಸ್ಪಿರೆಂಟ್ ಇರ್ಬೋದು, JEE ಆಸ್ಪಿರೆಂಟ್ ಇರ್ಬೋದು, CET ಆಸ್ಪಿರೆಂಟ್ ಇರ್ಬೋದು, ಅಥವಾ ನಾವು ಥಿಯರಿಯಲ್ಲಿ ಒಂದು ಅಚೀವ್ ಮಾಡ್ತೇವೆ ಅಂತ ಹೇಳುವವರು ಇರ್ಬೋದು. ನಿಮ್ಗೊಂದು ಶೆಡ್ಯೂಲ್ ನೀವು ಸೆಟಪ್ ಮಾಡ್ಕೊಳ್ಬೇಕು. ನಿಮ್ಗೆ ಹೇಗೆ ಬೇಕು ಆ ಥರ ಶೆಡ್ಯೂಲ್ ಸೆಟಪ್ ಮಾಡ್ಕೊಳ್ಬೇಕು, ಒಂದು ಟೈಮ್ ಟೇಬಲ್ ಹಾಕೊಳ್ಬೇಕು. ಆ ಟೈಮ್ ಟೇಬಲ್ ಪ್ರಕಾರ ನೀವು ವರ್ಕ್ ಮಾಡಬೇಕು. ಬರೀ ಟೈಮ್ ಟೇಬಲ್ ಹಾಕೊಂಡಿದ್ದು ಸಾಕಾಗೋದಿಲ್ಲ. ಸೊ ಅದರ ಪ್ರಕಾರ ನಾವು ಫಾಲೋ ಅಪ್ ಮಾಡಬೇಕು. ಇನ್ನು ಲಾಸ್ಟ್ ಇದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೀಟ್ ಕ್ರ್ಯಾಕ್ ಮಾಡುವವರು ಸೆಲೆಬ್ರೇಟ್ ಮಾಡಬೇಕು. ನಮ್ಗೆ ಈಗ ಒಂದು 400 ಬರ್ತಾ ಉಂಟು, 450 ಬಂತು ಎಕ್ಸಾಮ್ ಅಲ್ಲಿ, ನಾವು ಈ ತರ ಸೆಟ್ ಪ್ಲಾನ್ ಮಾಡಿ ಖುಷಿ ಪಡಿ. 50 ಮಾರ್ಕ್ ಜಾಸ್ತಿ ಆಯ್ತು, ಇನ್ನು ನೆಕ್ಸ್ಟ್ ಮಾರ್ಕ್ ಟೆಸ್ಟ್ ಬರೀಲಿ 500 ಬಂತು, ಇನ್ನು ಖುಷಿ ಪಡಿ. ಈಗ ನಾವು ಖುಷಿ ಪಡ್ತಾ ಎಂಜಾಯ್ ಸೆಲೆಬ್ರೇಟ್ ಮಾಡ್ತಾ ಹೋದಾಗ 720ಗೆ 720 ತೆಗಿಲಿಕ್ಕೆ ಸಾಧ್ಯ ಇದೆ. ಸುಮನ್ ಸರ್, ಆಗ್ಲೇ ನೀವು ಹೇಳ್ತಾ ಇದ್ರಿ ಹಾಸ್ಟೆಲ್ ಬಗ್ಗೆ ಹೇಳ್ತಾ ಇದ್ರಿ. ಈಗ ಹಾಸ್ಟೆಲ್ ವಾರ್ಡನ್ಗಳು ಅವರೆಲ್ಲ ಹೇಗೆ ಸೆಲೆಕ್ಟ್ ಮಾಡ್ತೀರಿ ನೀವು ಅಂತ? ನಮ್ಮಲ್ಲಿ ಹಾಸ್ಟೆಲ್ ವಾರ್ಡನ್ಸ್ ಅಂತ ಹೇಳಿ ನಮ್ಮಲ್ಲಿ ಯಾರು ಇಲ್ಲ. ನಾವೇನಂತ ಹೇಳಿದ್ರೆ ಹಾಸ್ಟೆಲ್ ಟೀಚರ್ಸ್ ಅಂತ ಸೆಲೆಕ್ಟ್ ಮಾಡುವಂಥದ್ದು. ಯಾಕೆಂತ ಹೇಳಿದ್ರೆ ಒಬ್ಬ ಸ್ಟೂಡೆಂಟಿಗೆ ಕ್ಲಾಸಲ್ಲಿ ಅವ್ನು ದಿನಕ್ಕೊಂದು 10 ಗಂಟೆ ಕ್ಲಾಸ್ ಕೇಳಿದ್ರೆ ಕ್ಲಾಸಲ್ಲಿ ಹೇಗೆ ಪಾಠ ಮಾಡುವ ಟೀಚರ್ಸ್ ಇಂಪಾರ್ಟೆಂಟ್ ಆಗ್ತಾರೆ, ಅದೇ ತರ ಹಾಸ್ಟೆಲ್ನಲ್ಲಿರುವ ಟೀಚರ್ಸ್ ಕೂಡ ಅವನ ಒಂದು ಭವಿಷ್ಯ ರೂಪಿಸುವಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಇಂಡಿವಿಜುವಲ್ ಆಗಿ ಅವರಿಗೆ ಫೋಕಸ್ ಮಾಡ್ತಾರೆ ನಮ್ಮಲ್ಲಿ ಟೀಚರ್ಸ್. ಪ್ರತಿ 30 ಮಕ್ಕಳಿಗೆ ಒಬ್ರು ನಮ್ಮಲ್ಲಿ ಹಾಸ್ಟೆಲ್ ಟೀಚರ್ಸ್ ಇದ್ದಾರೆ. ಅವರಿಗೆ ನಾವು ಇಂಡಿವಿಜುವಲ್ ಆಗಿ ನಾವು ಸಪೋರ್ಟ್ ಮಾಡುವಂಥದ್ದು ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಒಂದು ಸ್ಟೂಡೆಂಟ್ ಡೈರಿ ಅಂತ ಹೇಳಿದೆ ನಮ್ಮಲ್ಲಿ. ಆ ಸ್ಟೂಡೆಂಟ್ ಡೈರಿಲಿ ಹೇಗೆ ಅಂತ ಹೇಳಿದ್ರೆ, ಅವನು ಆ ಸ್ಟಡಿ ಅವರ್ಸ್ ಅಲ್ಲಿ ಏನು ಓದಿದ, ಅವನು ಟಾರ್ಗೆಟ್, ನಾನಾಗ್ಲೇ ಹೇಳಿದೆ ನೀಟಲ್ಲಿ ಸಾಧನೆ ಮಾಡ್ಬೇಕಾದ್ರೆ ಏನ್ ಬೇಕು ಆ ಟಾರ್ಗೆಟ್ ಅನ್ನು ಅವ್ನು ಬರ್ದಿಟ್ಕೊಳ್ಬೇಕು. ಟಾರ್ಗೆಟ್ ರೋಲ್ ಫಸ್ಟ್ ಅವ್ನು ಎಷ್ಟು ಟಾರ್ಗೆಟ್ ತಗೊಳ್ಬೇಕು, ಪ್ರತಿದಿನ ಅವ್ನು ಬರಿಬೇಕು. ಆಮೇಲೆ ಎಷ್ಟು ಓದಿದ, ಯಾವ ಸಬ್ಜೆಕ್ಟ್ ಅನ್ನು ಓದಿದ ಎಲ್ಲ ಅದನ್ನು ಡೈರಿಯಲ್ಲಿ ಬರೆದು, ಸ್ಟೂಡೆಂಟ್ ಡೈರಿಯಲ್ಲಿ ಬರೆದು ನಮ್ಮ ಹಾಸ್ಟೆಲ್ ಟೀಚರ್ಸ್ ಅಥವಾ ನೀವೇನು ವಾರ್ಡನ್ ಅಂತ ಹೇಳ್ತೀರಿ ಅವರಿಗೆ ನಾವು ಪ್ರತಿ ದಿವಸ ನಮ್ಮ ಸ್ಟೂಡೆಂಟ್ಸ್ ತೋರಿಸ್ಲಿಕ್ಕೆ ಇರ್ತದೆ. ಸೊ ಅದಾದ್ಮೇಲೆ ನಾವು ಅವ್ರಿಗೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಎವ್ರಿ 15 ಡೇಸ್ಗೊಮ್ಮೆ ಕೌನ್ಸಿಲಿಂಗ್ ಮಾಡುವಂಥದ್ದು. ಸೊ ಡೈಲಿ DPP ಅಂತ ಹೇಳಿರ್ತದೆ, ಡೈಲಿ ಪ್ರಾಕ್ಟೀಸ್ ಪೇಪರ್ ಅಂತ ಕೊಡ್ತೇವೆ. ಅದನ್ನು ಅವರು ಡೈರಿಲಿ ಎಂಟ್ರಿ ಮಾಡಬೇಕು. ಆಮೇಲೆ ವೀಕ್ಲಿ ಟೆಸ್ಟ್ ಇರುತ್ತೆ, ಎವ್ರಿ ಸಂಡೇ ನೀಟ್ ಟೆಸ್ಟ್ ಇರುತ್ತೆ, JEE CET ಟೆಸ್ಟ್ ಇರುತ್ತೆ. ಅದನ್ನು ಅವ್ರು ಏನ್ ಮಾಡ್ಬೇಕು, ಆ ಒಂದು ಡೈರಿಯಲ್ಲಿ ಸ್ಟೂಡೆಂಟ್ ಡೈರಿಯಲ್ಲಿ ಎಂಟ್ರಿ ಮಾಡಬೇಕು ಇರ್ತಾರೆ. ಅದರೊಟ್ಟಿಗೆ
ಎವ್ರಿ 15 ಡೇಸ್ಗೊಮ್ಮೆ ಅವರ ಸ್ಟೂಡೆಂಟ್ಸ್ ಅನ್ನು ಕೌನ್ಸಿಲಿಂಗ್ ಮಾಡ್ತೇವೆ ನಾವು. ಇಂಡಿವಿಜುವಲ್ ಕೌನ್ಸಿಲಿಂಗ್ ಎವ್ರಿ ಬ್ಯಾಚ್ ಅನ್ನು ಕರೆದು ನಾವು ಇಂಡಿವಿಜುವಲ್ ಆಗಿ ಕೌನ್ಸಿಲಿಂಗ್, ಅದಕ್ಕೆ ಹೋಗುವಂತ ಫಿಸಿಕ್ಸ್ ಟೀಚರ್ಸ್, ಕೆಮಿಸ್ಟ್ರಿ ಟೀಚರ್ಸ್, ಮ್ಯಾಥ್ಸ್ ಟೀಚರ್, ಬಯಾಲಜಿ ಟೀಚರ್ ಒಟ್ಟಿಗೆ ಎಲ್ಲ ಲ್ಯಾಂಗ್ವೇಜ್ ಟೀಚರ್ಸ್ ನಾನು ಕೂಡ ಇರ್ತೇನೆ ಆ ಕೌನ್ಸಿಲಿಂಗ್ ಅಲ್ಲಿ. ಸೊ ಒಂದು ಡೈರಿ ನೋಡಿದ್ರೆ ಅವ್ನು ಫುಲ್ ಹಿಸ್ಟ್ರಿ ಗೊತ್ತಾಗ್ತದೆ, ಅವನಿಗೆ ಎಷ್ಟು ಸಂಡೇ ಎಕ್ಸಾಮ್ಸ್ ಅಲ್ಲಿ ಎಷ್ಟು ಮಾರ್ಕ್ ಬಂದಿದೆ, ಅದನ್ನು ಮನೆಗೆ ಕೂಡ ಕಳಿಸ್ತೇವೆ ನಾವು, ಅದರೊಟ್ಟಿಗೆ ನಮಗೆ ಕೂಡ. ಸೊ ಅವನಿಗೆ ಫಸ್ಟ್ ಟೆಸ್ಟ್ ಇಂದ ಸೆಕೆಂಡ್ ಟೆಸ್ಟ್ಗೆ ಎಷ್ಟು ಇಂಪ್ರೂವ್ ಆದ, ಅಥವಾ ಒಂದ್ ವೇಳೆ ಸ್ವಲ್ಪ ಮಾರ್ಕ್ ಕಮ್ಮಿ ಬಂದಿದ, ಎಲ್ಲದೂ ಕೂಡ ನಮಗೆ ಒಂದು ರಿಪೋರ್ಟ್ ಸಿಗುವಂಥದ್ದು. ಇದು ನಮಗೆ ತುಂಬಾ ಒಂದು ಹೆಲ್ಪ್ ಆಗಿದೆ ಅಂತ. ಈಗ ವಿದ್ಯಾರ್ಥಿಗಳು ಇಷ್ಟೆಲ್ಲ ಓದ್ತಾ ಇರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರ್ತಾರೆ, ಹೀಗೆ ಬ್ಯುಸಿ ಶೆಡ್ಯೂಲ್ ಇರ್ತದೆ, ಅದ್ರ ಮಧ್ಯೆ ಮಾನಸಿಕ ಒತ್ತಡ ಅಂತ ವಿದ್ಯಾರ್ಥಿಗಳು ಬರುತ್ತೆ. ಖಂಡಿತ. ಈಗ ಒಬ್ಬ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ ಒಬ್ಬ ದೊಡ್ಡ ಒಂದು ಸೈಂಟಿಸ್ಟ್ ಆಗಬೇಕು, ಅಥವಾ ಏನಾದರೂ ಒಂದು ಒಳ್ಳೆ ಏಮ್ ಇದ್ದಾಗ ಕಾಮನ್ ಆಗಿ ಸ್ವಲ್ಪ ಪ್ರೆಷರ್ ಬೀಳ್ತದೆ. ಈಗ ನಾನು ಕೂಡ MSc ಓದೋ ಟೈಮಲ್ಲಿ ನಂಗೆ ಕಷ್ಟಪಟ್ಟು ತುಂಬಾ ಎಜುಕೇಶನ್ ಲೋನ್ ಎಲ್ಲ ಮಾಡಿ ನಾನು ಓದಿದ್ದೆ. ಆ ಸಂದರ್ಭದಲ್ಲಿ ನಂಗೂ ಕೂಡ ನಿದ್ದೆ ಬಿಟ್ಟು ನಾನು ಓದಿದ್ದೆ ಆ ಟೈಮ್. ಅವಾಗ ನಂಗೂ ಕೂಡ ಸ್ವಲ್ಪ ಪ್ರೆಷರ್ ಆಗಿತ್ತು. ಸೊ ಆ ಉದ್ದೇಶಕ್ಕೆ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಈ ವಿದ್ಯಾರ್ಥಿಗಳಿಗೆ ಒಂದು ಏನು ಸ್ಟ್ರೆಸ್ ಫ್ರೀ ಎನ್ವೈರನ್ಮೆಂಟ್ ಅನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ. ಸೊ ಅವರಿಗೆ ಪ್ರೊಫೆಷನಲ್ ಕೌನ್ಸಿಲರ್ ಇದ್ದಾರೆ, ಪ್ರತಿ 30 ಮಕ್ಕಳಿಗೊಬ್ಬರಿಗೆ ಹಾಸ್ಟೆಲ್ ಟೀಚರ್ಸ್ ಇದ್ದಾರೆ, ಆಮೇಲೆ ಕೌನ್ಸಿಲರ್ ಪ್ರತಿ ಫ್ಲೋರಿಗೊಬ್ರು ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಇದ್ದಾರೆ, ಆಮೇಲೆ ಕೌನ್ಸಿಲರ್ ಅವರು ಪ್ರೊಫೆಷನಲ್ ಕೌನ್ಸಿಲರ್ ಆಗಿರ್ತಾರೆ. ಸೊ ಮಕ್ಕಳಿಗೆ ಇಂಡಿವಿಜುವಲ್ ಆಗಿ ನಾವು ವೀಕ್ಲಿ ಏನು ನಾವು ಕೌನ್ಸಿಲಿಂಗ್ ಮಾಡ್ತೇವೆ, 15 ದಿವಸಕ್ಕೊಮ್ಮೆ ಏನು ಕೌನ್ಸಿಲಿಂಗ್ ಮಾಡ್ತೇವೆ, ಅದರಲ್ಲಿ ಯಾರು ಸ್ವಲ್ಪ ಪ್ರೆಷರ್ ಇದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಇಂಡಿವಿಜುವಲ್ ಆಗಿ ಕೌನ್ಸಿಲಿಂಗ್ ಕೊಡ್ತೇವೆ. ಅಥವಾ ವಿದ್ಯಾರ್ಥಿಗೆ ಸೆಲ್ಫ್ ಆಗಿ ನಂಗೆ ಕೌನ್ಸಿಲಿಂಗ್ ಬೇಕು ಅಂತ ಅನಿಸಿದ್ರೆ ಅವನು ಕೂಡ ಸಪರೇಟ್ ಆಗಿ, ವಿದ್ಯಾರ್ಥಿನಿಯರಿಗೆ ಬೇರೆ, ವಿದ್ಯಾರ್ಥಿಗಳಿಗೆ ಬೇರೆ, ಹುಡುಗರಿಗೆ ಬೇರೆ, ಸೊ ಸಪರೇಟ್ ಕೌನ್ಸಿಲರ್ ಇರ್ತಾರೆ, ಕೌನ್ಸಿಲಿಂಗ್ ಸೆಲ್ ಅಂತ ಹೇಳಿದೆ. ಸೊ ಅಲ್ಲಿ ಹೋಗಿ ಮಕ್ಕಳು ತಮ್ಮ ಭಾವನೆಗಳನ್ನು ಹಂಚಿಕೊಂಡಾಗ ಖಂಡಿತವಾಗಿ ಕೂಡ ಅವರಿಗೆ ಒಂದು ಮಾನಸಿಕವಾಗಿ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ನಾವು ಮಾಡುವಂಥದ್ದು. ಈಗ ರಾಜ್ಯದ ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಬರ್ತಾರೆ, ಅವ್ರಿಗೊಂದು ಸುರಕ್ಷತೆ ಅನ್ನೋದು ಬೇಕು, ಭದ್ರತೆ ಅನ್ನೋದು ಬೇಕು, ಅದು ಅವ್ರಿಗೆ ಫೀಲ್ ಆಗಬೇಕು, ಹೌದು ನಾನು ಸೇಫ್ ಆಗಿದ್ದೀನಿ ಅಂತ. ಅದನ್ನು ಹೇಗೆ ಫೀಲ್ ಮಾಡಿಸ್ತಿದ್ದೀರಿ ಅಂತ? ಅಲ್ಲ, ಖಂಡಿತವಾಗಿ ಕೂಡ. ಈಗ ನಮ್ಮಲ್ಲಿ ಇಡೀ ನಮ್ಮ ಹಾಸ್ಟೆಲ್ ಏನು ಬಾಯ್ಸ್ ಇದ್ದಾರೆ ಅವ್ರದ್ದೆಲ್ಲ ಹಾಸ್ಟೆಲ್ ಟೀಚರ್ಸ್ ಇದ್ದಾರೆ, ಪ್ರತಿ ಫ್ಲೋರಿಗೊಬ್ರು ವಾರ್ಡನ್ ಇದ್ದಾರೆ, ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಇರ್ತಾರೆ, ಆಮೇಲೆ ಟೋಟಲ್ ಆಗಿ ಪ್ರಿನ್ಸಿಪಲ್ ಇದ್ದಾರೆ, ಇನ್ಚಾರ್ಜ್ ಪ್ರಿನ್ಸಿಪಲ್ ಇದ್ದಾರೆ, ಅದರೊಟ್ಟಿಗೆ ಹುಡುಗರದು ಫುಲ್ ಇನ್ಚಾರ್ಜ್ ನಾನೇ ತಗೊಂಡಿರ್ತೇನೆ. ಈ ಗರ್ಲ್ಸ್ ನಮ್ಮ ಸಿಸ್ಟರ್ ಇದ್ದಾರೆ ಸಹನಾ ಅಂತ ಹೇಳಿ, ಅವರು ಕೂಡ MSc ಕೆಮಿಸ್ಟ್ರಿ ಮಾಡಿದ್ದಾರೆ. ಅವ್ರದ್ದು ಇಂಡಿವಿಜುವಲ್ ಆಗಿ ಆ ಮಕ್ಕಳದ್ದೆಲ್ಲ ಮಗಳ ತರ ನೋಡ್ಕೊಳ್ತಾರೆ ಅವರು. ಆಮೇಲೆ ಎಲ್ಲಾ ಕಡೆ CC ಕ್ಯಾಮರಾ ಸೇಫ್ಟಿ ಇರುವಂತದ್ದು, ಒಂದು ಮನೆಯ ವಾತಾವರಣ. ಯಾಕೆಂತ ಹೇಳಿದ್ರೆ ಓದುವಾಗ ಮಕ್ಕಳಿಗೆ ಒಂದು ಮೋಟಿವೇಶನ್. ನಮ್ಮಲ್ಲಿ ಯಾವತ್ತೂ ಕೂಡ ನಮ್ಮ ವಿದ್ಯಾರ್ಥಿಗಳು ಏನು ಹೇಳಿಕೊಡ್ತೇವೆ ಅಂತ ಹೇಳಿದ್ರೆ, ನಿಮ್ಮ ಅಪ್ಪ ಅಮ್ಮನೇ ದೇವರು. ಅಪ್ಪ ಅಮ್ಮನಿಗೆ ಯಾವತ್ತೂ ಕೂಡ ನಮ್ಮಲ್ಲಿ ವಿದ್ಯಾರ್ಥಿಗಳು ತಿಂಗಳಿಗೊಮ್ಮೆ ಬಂದು ಮೀಟ್ ಮಾಡ್ಲಿಕ್ಕೆ ಇರ್ತದೆ ಪೇರೆಂಟ್ಸ್ಗಳು. ಅವಾಗ ಅವರು ಹೋಗುವ ಸಂದರ್ಭದಲ್ಲಿ ಅಪ್ಪ ಅಮ್ಮನ ಕಾಲಿ ಬಿದ್ದು ಆಶೀರ್ವಾದ ಪಡಿಬೇಕು. ಇದು ನಮ್ಮ ಪ್ರಥಮ, ಯಾಕಂದ್ರೆ ಅಪ್ಪ ಅಮ್ಮನೇ ದೇವರು ಫಸ್ಟ್ ಪ್ರಥಮ. ಎರಡನೇದೇನು ಅಂತ ಹೇಳಿದ್ರೆ, ನಾವು ಓದಿದಂತ ಶಾಲೆಗಳು, ನಾವು ಓದಿದಂತ ಕಾಲೇಜ್ಗಳಿರ್ಬೋದು, ಅದನ್ನು ಯಾವತ್ತೂ ಮರಿಬಾರ್ದು. ಮೂರನೇದಾಗಿ ನಮ್ಗೆ ಪಾಠ ಮಾಡಿದಂತ ಟೀಚರ್ಸ್, ಅವರು ಗುರುಗಳು ಏನ್ ಹೇಳ್ತೇವೆ, ಒಂದು ದಿನ ಒಂದು ಅಕ್ಷರ ಹೇಳಿ ಕೊಟ್ಟರು ಕೂಡ ನಮ್ಗೆ ಅವರು ದೇವರು. ಇದು ನಾವು ಯಾವತ್ತೂ ಕೂಡ ಮರೀಲಿಕ್ಕಿಲ್ಲ. ಇಂಥ ಒಂದು ಒಳ್ಳೆಯ ಒಂದು ವಾತಾವರಣ ಕೂಡ ನಾವು ಕ್ರಿಯೇಟ್ ಮಾಡಿದ್ದೇವೆ ಮಕ್ಕಳಿಗೆ. ಈಗ ಈ 10ನೇ ಕ್ಲಾಸ್ ಮುಗಿಸ್ಕೊಂಡು ಬರ್ತಾರೆ, ಒಂದು ಕಡಿಮೆ ರೇಂಜಲ್ಲಿರುವಂಥ ಆವರೇಜ್ ಸ್ಟೂಡೆಂಟ್ಸ್ಗಳು ಇರ್ತಾರೆ. PUC ಬಂದಾಗ, ನಿಮ್ಮಲ್ಲಿ ಬಂದಾಗ ಅವರೊಂದು ರೀತಿ ಬೂಸ್ಟಪ್ ಆಗಿ ಜಾಸ್ತಿ ಫಲಿತಾಂಶವನ್ನು ಗಳಿಸೋದು, ಈ ಥರ ಮಾಡ್ತಾರೆ. ಅದು ಹೇಗೆ ಅಂತ? ಖಂಡಿತ. ನಮ್ಮಲ್ಲಿಗೆ ಒಬ್ಬ ಪ್ರಥಮ್ ಅಂತೇಳಿ ಹೊಸಪೇಟೆ, ಬಳ್ಳಾರಿ ಹೊಸಪೇಟೆ ಒಬ್ಬ ಹುಡುಗ ಇದೆ ಪ್ರಥಮ್ ಅಂತ ಹೇಳಿ. 10th ಅಲ್ಲಿ ಬರೀ 45% ತಗೊಂಡು ಹೋಗಿದ್ದ. ಮೊನ್ನೆ ರಿಸಲ್ಟ್ ಬರುವಾಗ 93% ಬಂತು ಅವನಿಗೆ. ನಮ್ಮ ಕಾಲೇಜಲ್ಲಿ 93 ಅಂದ್ರೆ ಕಾಮನ್. ಅದು ನಮ್ಮಲ್ಲೆಲ್ಲ 95, 97, 590 ಮೇಲೆ ಬರುದು ಎಲ್ರಿಗೂ ಕೂಡ. ಅವನು ಭಾರಿ ಖುಷಿಯಲ್ಲಿದ್ದ, ಭಾರಿ ಸೆಲೆಬ್ರೇಟ್ ಮಾಡ್ತಾ ಇದ್ದ. ಸೊ ಏನ್ ಮಾರೆ ಪ್ರಥಮ್, ಏನಪ್ಪ ಭಾರಿ ಖುಷಿಯಾಗಿದ್ದೆ 93 ಮಾರ್ಕಿಗೆ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಸರ್ ಏನ್ ಸರ್, ನಂಗೆ 10th ಅಲ್ಲಿ ಬರೀ 45 ಸರ್, ಈಗ 93 ಬಂದು ಇದಕ್ಕಿಂತ ಹೆಚ್ಚಿದ ಏನ್ ಬೇಕು ಸರ್ ಅಂತ ಹೇಳ್ತಾನೆ. ಸೊ ಇದು ನಮ್ಮ ಒಂದು ಅಂತ, ಯಾಕಂದ್ರೆ ಯಾವುದೇ ವಿದ್ಯಾರ್ಥಿ ಕೂಡ ದಡ್ಡ ಅಂತ ಹೇಳಿ ಇರುವುದಿಲ್ಲ, ಅಥವಾ ತುಂಬಾ ಇಂಟೆಲಿಜೆಂಟ್ ಅಂತ ಹೇಳಿ ಅಲ್ಲ. ಅವರಿಗೆ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕು. ಈ ಮನೇಲಿದ್ದಾಗ ಏನಾಗ್ತದೆ, ಟಿವಿ, ಮೊಬೈಲ್ಗಳು, ಈ ಫಂಕ್ಷನ್ಗಳು, ಬೇರೆ ಬೇರೆ ರೀತಿಯ ಡಿಸ್ಟ್ರಾಕ್ಷನ್ಗಳು ತುಂಬಾ ಇರ್ತದೆ, ಫ್ರೆಂಡ್ಸ್. ಸೊ ಈ ಹಾಸ್ಟೆಲ್ ಅಲ್ಲಿ ಇದ್ದಾಗ ಏನಾಗ್ತದೆ, ನಮ್ಮಲ್ಲಿ 2 ವರ್ಷ ಒಂದು ಸ್ವಲ್ಪ ಎಲ್ಲ ತ್ಯಾಗ ಮಾಡಿ ನಾವೊಂದು ಸಾಧನೆ ಮಾಡಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಬಂದಾಗ, ಇಲ್ಲಿರುವಂತ ವಾತಾವರಣ ಆ ಥರ ಇರುವಾಗ ಅವ್ರು ಇನ್ನೊಬ್ಬರನ್ನ ನೋಡಿ ಕಲಿತಾರೆ ಅವರು ವಿದ್ಯಾರ್ಥಿಗಳು. ಅದು ಖಂಡಿತ ಅವರಿಗೆ ಹೆಲ್ಪ್ ಆಗುತ್ತೆ. ಆಗಲೇ ಫ್ಯಾಕಲ್ಟಿ ಬಗ್ಗೆ ಹೇಳ್ತಾ ಇದ್ರೆ ಸ್ವಲ್ಪ ಎಲಬರೇಟ್ ಮಾಡಬಹುದಾ ಅಂತ? ಅಂದ್ರೆ ಇಷ್ಟೊಂದು ಫಲಿತಾಂಶ ಬರ್ತಾ ಇದೆ ಅಂದಾಗ ಫ್ಯಾಕಲ್ಟಿ ತುಂಬಾ ಮುಖ್ಯ ಆಗ್ತಾರೆ. ಖಂಡಿತ. ನಮ್ಮ ಟೀಮ್ ಆ ಥರ ಇದೆ. ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು, ಹಾಸ್ಟೆಲ್ ಟೀಚರ್ಸ್ ಇರ್ಬೋದು, ಅಥವಾ ನಮ್ಮಲ್ಲಿ ಈಗ ಫುಡ್ ಮಾಡುವಂಥ ಕುಕ್ನವ್ರು ಇರ್ಬೋದು, ಕ್ಲೀನಿಂಗ್ನವ್ರು, ಎಲ್ಲ ನಮ್ಮೊಂದು ಟೀಮ್ ವರ್ಕಲ್ಲಿ ಆಗುವಂಥದ್ದು. ಪ್ರತಿಯೊಬ್ಬರು ಕೂಡ, ಈಗ ನಾನು ರಥಕ್ಕೆ ಒಬ್ಬ ಸಾರಥಿ ಮಾತ್ರ, ನನ್ನ ಸಾರಥಿ ಅಷ್ಟೇ. ಸೊ ಅದರ ಚಕ್ರಗಳು ಹೇಗೆ ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಗಾಗಿ ನಮ್ಮಲ್ಲಿ ಟೀಚರ್ಸ್ ಹೇಗಿದ್ದಾರೆ ಅಂತೇಳಿ, ಪ್ರತಿ ನೀಟ್ ಆಸ್ಪಿರೆಂಟ್ಸ್ ಅವರಿಗೆ ನೀಟ್ ಟೀಚರ್ಸ್, ನೀಟ್ ಟ್ರೈನರ್ಸ್ ಇದ್ದಾರೆ ನಮ್ಮಲ್ಲಿ. ಒಂದು 30 ವರ್ಷ ಎಕ್ಸ್ಪೀರಿಯನ್ಸ್ ಇರುವ ಟೀಚರ್ಸ್ ಇದ್ದಾರೆ. ಫಿಸಿಕ್ಸ್ಗೆ ಇರ್ಬೋದು, ಕೆಮಿಸ್ಟ್ರಿಗೆ ಇರ್ಬೋದು, ಬಯಾಲಜಿಗೆ ಇರ್ಬೋದು. ಅದೇ ತರ JEE ಸ್ಪೆಷಲ್ ಟ್ರೈನರ್ಸ್ ಇದ್ದಾರೆ. JEE ಕೂಡ ಹಾಗೆ ಮಾರ್ನಿಂಗ್ 6 to ಈವ್ನಿಂಗ್ 6 ಸ್ಪೆಷಲ್ ಟ್ರೈನಿಂಗ್ ಕೊಡ್ತೇವೆ ನಾವು. ಅದರಲ್ಲಿ ಕೂಡ ಹಾಗೆ JEE ಕೂಡ ಒಳ್ಳೆ ಟ್ರೈನರ್ಸ್ ಇದ್ದಾರೆ.
CET ಕೂಡ ಹಾಗೆ. ಈಗ ನಮ್ಮಲ್ಲಿ ಇಂಟಿಗ್ರೇಟೆಡ್ ಸಿಸ್ಟಮಿಗೆ ಒಂದು ಒಳ್ಳೆ ಟೀಚರ್ಸ್ ಇರುವಂಥದ್ದು, ಒಳ್ಳೆ ಟೀಮ್ ಇದೆ ನಮ್ಮದು. ಹಾಗಾಗಿ ಎವ್ರಿ ಇಯರ್ ಕೂಡ ನಮ್ಮದು ರಿಸಲ್ಟಲ್ಲಿ 100% ನಾವು ಸಕ್ಸಸ್ ಆಗುವಂಥದ್ದು. ಈಗ ಪದವಿ ಪೂರ್ವ ಕಾಲೇಜ್ ಇದೆ, ಅದರ ಜೊತೆಗೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇದೆ. ಮುಂದೆ ಯಾವ ಗುರಿಯನ್ನು ಇಟ್ಕೊಂಡಿದ್ದೀರಿ? ಅಲ್ಲ, ಖಂಡಿತವಾಗಿ ಕೂಡ ನಮ್ಮದು ಏನು ನಾವು ಆಗಲೇ ಹೇಳಿದ ಹಾಗೆ ನಮ್ಮ ಉದ್ದೇಶ ಇರುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೆಲ್ಪ್ ಆಗಬೇಕು ಅಂತ ಹೇಳಿದ ಉದ್ದೇಶದಲ್ಲಿ ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ. ಇಂದು ನಮ್ಮ ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದಲೂ ವಿದ್ಯಾರ್ಥಿಗಳಿದ್ದಾರೆ. ಸೊ ಆ ಪೇರೆಂಟ್ಸ್ಗಳು ಏನು ಡಿಮಾಂಡ್ ಅಂತ ಹೇಳಿದ್ರೆ, ನೀವು ಕೂಡ ಒಂದು CBSE ಅಥವಾ ICSE ರೆಸಿಡೆನ್ಷಿಯಲ್ ಫೌಂಡೇಶನ್ ಕ್ಲಾಸಸ್ಗಳನ್ನು ನೀವು ಸ್ಟಾರ್ಟ್ ಮಾಡಿ, ಇದು ನಿಮ್ಮ PUC ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಆಗುವಂಥದ್ದು ತುಂಬಾ ಡಿಮಾಂಡ್ ಇದೆ. ಈಗ ಸ್ವಲ್ಪ ಸರ್, ಈ ಹಿಂದೆ ಫಲಿತಾಂಶಗಳು, ಅದರ ಜೊತೆಗೆ ಈ ಕಾಲೇಜಿಂದ ಮಾಡಿದಂಥ ಸಾಧನೆಗಳ ಬಗ್ಗೆ ಹೇಳ್ಬೋದಾ ಅಂತ? ಅಲ್ಲ, ಖಂಡಿತವಾಗಿ ಕೂಡ ನಮ್ಮಲ್ಲಿ ಪ್ರತಿ ವರ್ಷ ಕೂಡ ನಾವು ಥಿಯರಿ ಎಕ್ಸಾಮ್ಸ್ ಅಲ್ಲಿ ಇರ್ಬೋದು, ನೀಟಲ್ಲಿ ಇರ್ಬೋದು, JEE ಇರ್ಬೋದು, ನಾವು ಸ್ಟೇಟ್ ಟಾಪರ್ ಆಗಿ ನಾವು ಬರ್ತಾ ಇದ್ದೇವೆ. ನಮ್ಮಲ್ಲಿ ಆದಿತ್ಯ ಕೃಷ್ಣ ಕಾರಂತ್ ಅಂತ ಹೇಳಿ ಪ್ರಥಮ ವರ್ಷದಲ್ಲೇ ಮೆಡಿಕಲ್ಗಳನ್ನು ಕ್ರ್ಯಾಕ್ ಮಾಡಿ ಸ್ಟೇಟಲ್ಲಿ ಟಾಪರ್ ಆಗಿದ್ದ. ಆಮೇಲೆ ನಮ್ಮಲ್ಲಿ ಲಾಸ್ಟ್ ಇಯರ್ ಧನ್ವಿ ಭಟ್, ಆಮೇಲೆ ನಮ್ಮಲ್ಲಿ ಪ್ರಜ್ವಲ್ ಇರ್ಬೋದು, ಆದಿತ್ಯ ಇರ್ಬೋದು, ಪ್ರತಿ ವರ್ಷ ಕೂಡ ಒಂದು ಒಳ್ಳೆಯ ಫಲಿತಾಂಶವನ್ನು ನಾವು ಪಡೆತಿರುವಂಥದ್ದು. ಖಂಡಿತವಾಗಿ ಕೂಡ ನಮಗೆ ತುಂಬಾ ಹೆಮ್ಮೆ ಇದೆ. ಸರ್, ಆಗಲೇ ಫಲಿತಾಂಶದ ಬಗ್ಗೆ ಮಾತಾಡ್ತಾ ಇದ್ವಿ. ಇಷ್ಟು ವರ್ಷಗಳವರೆಗೆ ಅದೇ ರೀತಿಯ ಫಲಿತಾಂಶ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ, ಅದು ಹೇಗೆ ಅಂತ? ಅಲ್ಲ, ಖಂಡಿತವಾಗಿ ಕೂಡ. ಯಾಕಂತ ಹೇಳಿದ್ರೆ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರಿಗೆ ರಿಸಲ್ಟ್ ಅಂತ ಹೇಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಗಾಗಿ ನಾವು ಮಕ್ಕಳ ಭವಿಷ್ಯದಲ್ಲಿ ಒಂದು ರಿಸಲ್ಟ್ ಅಂತ ಹೇಳುವಂಥ ಭವಿಷ್ಯಕ್ಕೆ ತುಂಬಾನೇ ಹೆಲ್ಪ್ ಆಗ್ತದೆ. ಹಾಗಾಗಿ ನಾವು ರಿಸಲ್ಟಿಗೆ ತುಂಬಾನೇ ಫೋಕಸ್ಡ್ ಆಗಿ ನಾವು ವರ್ಕ್ ಮಾಡ್ತೇವೆ. ಈ ವರ್ಷ ಕೂಡ ಪ್ರತಿ ವರ್ಷದಂತೆ 452 ವಿದ್ಯಾರ್ಥಿಗಳು ನಮ್ಮಲ್ಲಿ ಸೆಕೆಂಡ್ PUC ಎಕ್ಸಾಮ್ ಬರೆದಿದ್ರು. ಅದರಲ್ಲಿ 452ರಲ್ಲಿ 90% ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ. ಇನ್ನು ಉಳಿದವರು ಒಂದು 380 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, ಉಳಿದವರು ಎಲ್ಲ ಕೂಡ ಫಸ್ಟ್ ಕ್ಲಾಸ್. ಒಂದು 80 ಮಕ್ಕಳು ಫಸ್ಟ್ ಕ್ಲಾಸ್ ಅವರು, ನೋ ಸೆಕೆಂಡ್ ಕ್ಲಾಸ್, ನೋ ಥರ್ಡ್ ಕ್ಲಾಸ್. ಬರೆದವರೆಲ್ಲ ಡಿಸ್ಟಿಂಕ್ಷನ್ ಅಥವಾ ಫಸ್ಟ್ ಕ್ಲಾಸ್ ಅವರು. ಅದು ಥಿಯರಿದ್ದಾದ್ರೆ ನೀಟಲ್ಲಿ 4 ಮಕ್ಕಳು MC ಹೋಗಿರುವಂಥದ್ದು. ನಮ್ಮ ಆದಿತ್ಯ ಇರ್ಬೋದು, ಪ್ರಜ್ವಲ್ ಇರ್ಬೋದು, ಸಂಜನ ಇರ್ಬೋದು, 4 ಮಕ್ಕಳು MC ಹೋಗಿರುವಂಥದ್ದು. ಅದೇ ತರ CETಯಲ್ಲಿ ಕೂಡ 2000 ಒಳಗಡೆ 48 ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಬಂದಿರುವಂಥದ್ದು, 1000 ಒಳಗಡೆ 17 ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಬಂದಿರುವಂಥದ್ದು. ಆಮೇಲೆ JEE ತಗೊಂಡ್ರೆ 95 ಪರ್ಸೆಂಟೈಲ್, JEE ಪರ್ಸೆಂಟೈಲ್ ಹೇಳ್ತೇವೆ. ಸೊ 95 ಪರ್ಸೆಂಟೈಲ್ ಎಬವ್ ನಮ್ಮಲ್ಲಿ 73 ವಿದ್ಯಾರ್ಥಿಗಳು ತೆಗೆದಿರುವಂಥದ್ದು. ಇದು ನಮ್ಮ ನೀಟ್, CET, JEE ಒಟ್ಟಿಗೆ ಥಿಯರಿಲಿ ಸಾಧನೆ ಆದ್ರೆ, ನಮ್ಮ ಆಗ್ಲೇ ಹೇಳಿದಾಗೆ ಹೊಸಪೇಟೆಯ ಪ್ರಥಮ್ ಅಂತ ಹೇಳುವಂಥ ಹುಡುಗ 10th ಅಲ್ಲಿ 45 ತಗೊಂಡವ, ಸೆಕೆಂಡ್ PUC 93 ತಗೊಂಡು ಹೋಗಿರುವಂಥದ್ದು. ಇದು ನಮ್ಮ ಒಂದು ಎಕ್ಸೆಲ್ನ ರಿಸಲ್ಟ್ಗೆ, ನಮ್ಮ ಸಾಧನೆಗೆ ಒಂದು ಕೈಗನ್ನಡಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳುವಂಥ ಭಾವನೆ. ಸರ್, ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಹಾಸ್ಟೆಲ್ಗಳಲ್ಲಿ ಇರ್ತಾರೆ. ಈ ಶಿಕ್ಷಣವನ್ನು ಹೊರತುಪಡಿಸಿ ಬೇರೆನೆಲ್ಲ ಚಟುವಟಿಕೆಗಳಿರ್ತವೆ ಅಂತ? ಅಲ್ಲ, ಖಂಡಿತವಾಗಿ ಕೂಡ ನಮ್ಮಲ್ಲಿ ಎಲ್ಲಾ ಧರ್ಮದ ವಿದ್ಯಾರ್ಥಿಗಳು ಇರ್ತಾರೆ. ನಮಗೆ ಶಾಲೆ ಅಂತ ಹೇಳಿದ್ರೆ ಒಂದು ದೇವಸ್ಥಾನ ಇದ್ದ ಹಾಗೆ. ಯಾಕಂತ ಹೇಳಿದ್ರೆ ನಾವೊಂದು ಹಿಂದೂಗಳಾದವರು ನಾವೊಂದು ದೇವಸ್ಥಾನಕ್ಕೆ ಮಾತ್ರ ಹೋಗ್ಬೋದು, ಅಥವಾ ಕ್ರೈಸ್ತ ಬಂದವರು ನಮ್ಮ ಚರ್ಚಿಗೆ ಹೋಗ್ಬೋದು, ಅಥವಾ ಮುಸಲ್ಮಾನರು ಬಂದವರು ಮಸೀದಿಗೆ ಹೋಗ್ಬೋದು. ಆದರೆ ನಮ್ಮಲ್ಲಿ ಈ 1000 ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಪ್ರತಿದಿನ ಬೆಳಿಗ್ಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗಾಗಿ ಇಲ್ಲೊಂದು ವಿಶೇಷವಾದಂಥ ಶಕ್ತಿ ಇದೆ ಅಂತ ಹೇಳಿ ನಾವು ನಂಬಿದವರು. ಹಾಗಾಗಿ ನಾವು ಎಲ್ಲಾ ಧರ್ಮದ ಹಬ್ಬಗಳನ್ನು ಕೂಡ ನಾವು ಮನೆ ಹಬ್ಬದಂತೆ ಆಚರಿಸ್ತೇವೆ. ನಾವು ಹಿಂದೂಗಳ ಚೌತಿಯನ್ನು ಆಚರಿಸ್ತೇವೆ, ಕ್ರಿಸ್ಮಸ್ನ ಇದೆ, ರಂಜಾನ್ ಟೈಮಲ್ಲಿ ಅವರಿಗೆ ಉಪವಾಸಕ್ಕೆ ಕೂಡ ನಾವು ಅವರಿಗೆ ಎಲ್ಲ ರೀತಿಯ ಸಪೋರ್ಟನ್ನು ನಾವು ಮಾಡುವಂಥದ್ದು. ಇದು ಹೇಗೆ ಅಂತ ಹೇಳಿದ್ರೆ ನಮ್ಮ ಉದ್ದೇಶ ಇರುವಂಥದ್ದು ಕ್ಲೀನ್ ಇದೆ. ನೀಟ್, JEE, CET ಆಸ್ಪಿರೆಂಟ್ಸ್ ಏನಿದ್ದಾರೆ, ಒಂದು ಗ್ರಾಮೀಣ ಪ್ರದೇಶದ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಹೋಗ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ. ಅಂತ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಒಂದು ಗೌರ್ಮೆಂಟ್ ಸೀಟ್ ಸಿಗ್ಲಿಕ್ಕೆ ಎಷ್ಟು ಸಪೋರ್ಟ್ ಆಗ್ತದೆ ಮ್ಯಾಕ್ಸಿಮಮ್ ನಾವು ಸಪೋರ್ಟ್ ಮಾಡಿ ಪುಣ್ಯ ಪಡ್ಕೊಳ್ಳುವಂಥ ಕೆಲಸ ಮಾಡ್ತಿರುವಂಥದ್ದು ಅಷ್ಟೇ. ಥ್ಯಾಂಕ್ ಯು ಸರ್, ಎಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಮ್ಮ ನ್ಯೂಸ್ ಫಸ್ಟ್ ವೀಕ್ಷಕರಿಗೆ ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ಪರವಾಗಿ ತುಂಬಿರುವುದೇ ಧನ್ಯವಾದಗಳು. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.